ತಮ್ಮಲ್ಲಿ ಭಿನ್ನವ ಮಾಡುವಂಥದ್ದು ರಾಜಕೀಯ ಇದ್ದೇ ಇರುತ್ತೆ ಪ್ರತಿನಿತ್ಯ. ನಾವು ರಾಜಕೀಯದಲ್ಲಿ ಇರೋರು ಸನ್ಯಾಸಿಗಳೇನಲ್ಲ. ಆದರೂ ಸಹ ಅದನ್ನೇ ದೊಡ್ಡದು ಮಾಡಿಕೊಂಡು ಜನಗಳ ಕಲ್ಯಾಣದ ವಿಷಯ, ಜನಗಳ ಸಮಸ್ಯೆಯನ್ನು ಬದಿಗೆ ಸರಿಸಿ 24 ಗಂಟೆ ರಾಜಕೀಯ ಬೆಳವಣಿಗೆಗಳು, ಊಹಾಪೋಹಗಳ ಬಗ್ಗೆ ನಮ್ಮ ಸಮಯ ವ್ಯರ್ಥ ಮಾಡೋದು ಸಾರ್ವಜನಿಕ ಹಿತದಲ್ಲಿ ಇಲ್ಲ. ರಾಜಕೀಯ ನಡೀತಾನೆ ಇರುತ್ತೆ, ಅವರವ್ರ ಆಸೆ ಆಕಾಂಕ್ಷೆಗಳು ಇರ್ತದೆ. ಕಾಲಕ್ಕೆ ಏನಾಗಬೇಕು ಅದು ಆಗ್ತದೆ. ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಭವಿಷ್ಯ ಬರೀ ನನ್ನ ಒಬ್ಬನ ಕೈಯಲ್ಲಿ ಇರೋದಿಲ್ಲ. ಏನೇನಾಗಬೇಕು ಕಾಲಕ್ಕೆ ಆಗುತ್ತೆ. ಆದರೆ ಮುಖ್ಯವಾಗಿ ನೀವು ಎಲ್ಲರೂ ಕೂಡ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿರೋದು ಜನಗಳ ಸಮಸ್ಯೆಗೆ, ಅದ್ರ ಕಡೆ ಗಮನ ಕೊಡೋಣ. ಧನ್ಯವಾದ. ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ, ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಅವರು ಕೂಡ ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಭಾಳ ಸರಳ ವ್ಯಕ್ತಿ. ನಾನು 4-6 ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ದೇನೆ. ಭಾಳ ಸರಳ. ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಅವರ ಶರೀರದಲ್ಲಿ ಒಂದು ಕಣದಷ್ಟು ಕೂಡ ಅಹಂ ಅನ್ನೋದಿಲ್ಲ, ಅಥವಾ ಒಂದು ಪಾಪ್ಯುಲಾರಿಟಿಯ ತಲೆಗೆ ಹೋಗಿಲ್ಲ ಅವರಿಗೆ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಮತ್ತು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಕೂಡ ಚಿಕಿತ್ಸೆಗೆ ಪಡೆದುಕೊಂಡು ಹೊರದೇಶದಲ್ಲಿ ದೇಶಕ್ಕೆ ಮರಳ್ತಾ ಇದ್ದಾರೆ. ಮತ್ತು ಅವರ ಕಾಯಿಲೆಯೂ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಈ ಚಿಕಿತ್ಸೆ ಫಲಪ್ರದವಾಗಿದೆ, ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಅನ್ನುವ ಆಶಯವನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ನಾಡಿನ ಜನತೆಯ ಪರವಾಗಿ ನಾನು ಆಶಿಸ್ತೇನೆ, ಕೋರ್ತೇನೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿ. ಯಾಕಂದರೆ ಅಂತಹ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯರು. ಅವರು ಸಿನಿಮಾ ನಟರು ಅನ್ನೋದು ತೆಗೆದು ಪಕ್ಕಕ್ಕೆ ಇಟ್ಟುಬಿಡಿ, ಅಷ್ಟು ದೊಡ್ಡ ಸಿನಿಮಾ ನಟರು ಆದರೂ ಕೂಡ ಅಂಥ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರಲ್ಲ, ಅಂಥ ಜನ ನಮ್ಮ ಜೊತೆಗೆ ಉಳಿಬೇಕು ಅನ್ನೋದು ನನ್ನ ಆಶಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.